ತೆರೆಯದ ಗೋವಿನ ಜೋಳ ಖರೀದಿ ಕೇಂದ್ರ ಚಳಿಯಲ್ಲಿಯೂ ಮುಂದುವರೆದ ರೈತರ ಧರಣಿ. ಧರಣಿ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿ, ಎಸಿ, ಅಪರ್ ಜಿಲ್ಲಾಧಿಕಾರಿಗಳು ಎಸ್. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಗೋವಿನ ಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಬೇಕೆಂದು ವಿವಿಧ ರೈತರ ಸಂಘಟನೆಗಳು ಮುಖಂಡರು ಶನಿವಾರದಿಂದ ಲಕ್ಷ್ಮೇಶ್ವರ ಪಟ್ಟಣದ ಶಿಗ್ಲಿ ಕ್ರಾಸ್ ಹತ್ತಿರ ರೈತರು ಕೈಗೊಂಡಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಶುಕ್ರವಾರ ರಾತ್ರಿ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಎಸಿ ಮತ್ತು ಅಪರ್ ಜಿಲ್ಲಾಧಿಕಾರಿಗಳು ರೈತರ ಬೇಡಿಕೆಯಾದ ಗೋವಿನ ಜೋಳ ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ಸಂಬಂಧಿಸಿದ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳೊಂದಿಗೆ ಫೋನ್ ಮುಖಾಂತರ ಚರ್ಚಿಸಿ ಮಾಹಿತಿಯನ್ನ ಪಡೆದುಕೊಂಡರು. ರೈತರಿಗೆ ಇನ್ನು 10 ದಿನಗಳವರೆಗೆ ಸಮಯ ಬೇಕಾಗುತ್ತದೆ. ಇದು ರಾಜ್ಯ ಸರ್ಕಾರದ ಮಟ್ಟದಲ್ಲಿಲ್ಲ, ಕೇಂದ್ರ ಸರ್ಕಾರದ ಮಟ್ಟದಿಂದ ಆಗಬೇಕಾಗಿದೆ. ಅಲ್ಲಿಯವರೆಗೂ ಕಾಯಬೇಕು ಎಂದರು. ಇದಕ್ಕೆ ಒಪ್ಪಿದ ರೈತರು ಚಳಿಯಲ್ಲಿಯೇ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ್, ಪ್ರಜಾಪವನ್ ಟಿವಿ, ಲಕ್ಷ್ಮೇಶ್ವರ. ನಿಮ್ಮ ಪರವಾಗಿ ಸೊಲ್ಯೂಷನ್ ಕೊಡೋದಕ್ಕೆ, ಹಾಗಾಗಿ ತಾವು ಸ್ವಲ್ಪ ತಾಳ್ಮೆ ವಹಿಸಬೇಕು ಅಂತ ನನ್ನ ಕಳಕಳಿಯ ಮನವಿ. ಈಗೇನು ನಿಮಗೆ ಚಿನ್ನ ಸುರಿದ್ಬಿಡುತ್ತೆ, ಬೆಳ್ಳಿ ಬಂದ್ಬಿಡುತ್ತೆ ಅಂತ ಆಶ್ವಾಸನೆ ಕೊಡೋದಕ್ಕೆ ನನ್ನ ಹಿಡಿತದಲ್ಲಿ ಇಲ್ಲ. ನಾನು ನಿಮ್ಮಂಗೇನೆ ಒತ್ತಡ ಹಾಕ್ಬೋದು. ನಿಮ್ಮ ಕೆಲಸ ಕಾರ್ಯ ಬಿಟ್ಟು ಈ ರೀತಿಯಾಗಿ ಇದು ಮಾಡಿ ನಿಮ್ಮ ಪರವಾಗಿ ನಾವು ನಿಂತು ಸರ್ಕಾರದ ಜೊತೆಗೆ ನಮ್ಮ ಅಹವಾಲನ್ನು ಅವ್ರಿಗೆ ತಲುಪಿಸ್ತೀವಿ, ನಮ್ಮ ಒತ್ತಡನೂ ಅವ್ರ ಮೇಲೆ ಹಾಕ್ತೀವಿ. ಇನ್ನೊಂದು 8-10 ದಿನದಲ್ಲಿ ಮೆಕ್ಕೆಜೋಳದ್ದು ಅವ್ರು ಇತ್ಯರ್ಥ ಮಾಡ್ತಾರೆ. ಹಾಗೆ ಈರುಳ್ಳಿದೂ ಒತ್ತಾಯ ಮಾಡ್ತಾ ಇದ್ದೀವಿ. ಈರುಳ್ಳಿಗಾಗಿ ಏನು ರಾಜ್ಯ ಸರ್ಕಾರದಿಂದ ಎಲ್ಲ ಕಡೆಗೂ ಟೀಮ್ಸ್ ಕಳಿಸಿ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿ ಅವರು ಸ್ಟಡಿ ಮಾಡಿದ್ದಾರೆ. ನಾವು ಈರುಳ್ಳಿ ಹೋಗಿದೆ ಅಂತ ಹೇಳಿದ್ರೆ, ಮತ್ತು ಈರುಳ್ಳಿದು ವಿಶೇಷ ಏನಂತ ಹೇಳಿದ್ರೆ, ನಾವು ಮೆಕ್ಕೆಜೋಳ ಆಗಲಿ ಹೆಸರು ಕಾಳಾಗಲಿ ಒಂದು 4-5 ತಿಂಗಳವರೆಗನ ಕಾಪಾಡ್ಕೊಳ್ಳೋಕೆ ಅವಕಾಶ ಇದೆ. ಈರುಳ್ಳಿಗೆ ಅವಕಾಶ ಇಲ್ಲ. ನಾವು ಇದನ್ನು ಕನ್ಸಿಡರ್ ಮಾಡಿಕೊಂಡು ನಾಳೆ ಬರುತ್ತೆ ಅಥವಾ ಸ್ವಲ್ಪನಾರ ಬರುತ್ತೆ ರೈತಂಗೆ ಅನ್ನೋದಕ್ಕೆ ಆಗೋದಿಲ್ಲ, ಅದಕ್ಕೆ ಕೊಡಬೇಕು ಅಂತ ಹೇಳಿ ನಾವು ಶಿಫಾರಸು ಮಾಡಿದ್ದೀವಿ. ರಾಜ್ಯ ಸರ್ಕಾರ ಅದರ ಬಗೆಗೆ ಈ 8,500 ಕೊಟ್ಟರಲ್ಲ, ಹಾಗೆ ನಾವೇ ಏನಾರ ಮಾಡ್ಬೋದು ಅನ್ನೋ ಚಿಂತೆನೂ ಪ್ಯಾರಲಲ್ ಆಗಿ ನಡೀತಾ ಇದೆ. ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರೆ ಉಳ್ಳಾಗಡ್ಡಿಗೆ ಬರುತ್ತೆ. ಇದು MSP ಆಫ್ ಮೇಜ್ ಸೆಂಟರಿಂದ ಬರಬೇಕು. ಸ್ವಲ್ಪ ಸಾವಕಾಶ ಕೊಟ್ಟರೆ ನಾವು ಸರ್ಕಾರದ ಮೇಲೆ ಒತ್ತಡಗಳು ಹಾಕಿ ಆದಷ್ಟು ಬೇಗ ತರಿಸ್ತೀವಿ. ನನ್ನ ಕಳಕಳಿಯ ಮನೆಯೊಬ್ಬ ಒಂದು 10 ದಿನ ಕಾಯಬೇಕು. ದಯವಿಟ್ಟು ನೀವು ಸಹಕರಿಸಿ. ನನ್ನ ಹತ್ರ ಹೇಳ್ತಾ ಇರೋದು ಅದು ನಿಮ್ಮ ಮುದ್ದೇನೆ ಮಾತಾಡಿದ್ದೀನಿ. MLA ಬಂದದ್ರ ಸೆಕ್ಷನ್ ಬಂದದ್ರ ಗೌಡ್ರ ಬರೀ ಇದಾಕತಿ ಪೂರ್ವಕವಾಗಿ ನಮ್ಮ ಹೋರಾಟ ನಾವು ಇನ್ನ ಏನ್ ಮಾಡ್ಬೇಕಂತೇಳಿ ನಮ್ಮೆಲ್ಲ ಹಿರಿಯರು ಚರ್ಚೆ ಮಾಡ್ತೀವಿ. ಸರಿ ಅಲ್ವಾ? ಹೋರಾಟಕ್ಕೆ